ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ದೀಪಾವಳಿ ಹಬ್ಬ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರ ಜೀವನದಲ್ಲೂ ಖುಷಿ ಮತ್ತು ಆರೋಗ್ಯ ಹಾಗೆ ಬೆಳಕು ಸದಾ ಇರಲಿ ಅಂತ ದೇವ್ರ ಹತ್ರ ಹೇಳ್ಕೊತೀನಿ. ಸೊ ಇವತ್ತು ಹಾಲಿಡೇ ಇರೋದ್ರಿಂದ ಒನ್ ಡೇ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಲಿಶ ಇಬ್ಬರೇ ಹೋಗ್ತಾ ಇದ್ದೀವಿ ಡ್ರೈವ್ ಮಾಡಿಕೊಂಡು. ಇಲ್ಲಿ ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾವ್ರೆ. ಹಾಯ್ ಅನ್ನು ಪಾಪ ಹಂಗೆ ಅಜ್ಜಿ ಹಾಯ್ ಮಾಡಜ್ಜಿ. ಹಾಂ ನೀಲಮ್ ಅವರು ನಾನು ಎಲ್ಲಿ ಬಿದ್ದೋಗ್ತೀನೋ ಕಾರ್ ಒಳಗಡೆ ಅಂತ ಫುಲ್ ಬಿಗೆ ಹಿಡ್ಕೊಂಡು ಕೂತ್ಕೊಂಡಿದೆ. ಹಾಂ ನೋಡು ಹಿಡ್ಕೊಂಡಿಲ್ಲ ಅಂತ ಅಜ್ಜಿಗೆ ಎಷ್ಟು ಬೇಗ ಕೋಪ ಬರುತ್ತೆ. ಸೊ ಹಾಗೆ ನಮ್ಮ ಜೊತೆ ಇನ್ನು ಯಾರ್ಯಾರು ಜಾಯಿನ್ ಆಗ್ತಾರೆ, ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಇನ್ನು ಟಿಫನ್ ಸಹ ಮಾಡಿಲ್ಲ, ಟಿಫನ್ ಮಾಡ್ಕೊಬೇಕು. ಸೊ 7 ಗಂಟೆಗೆ ಹೊರಡೋಣ ಅಂತ ರೆಡಿ ಆದವರು. ಸೊ ಇವಾಗ ಆಲ್ರೆಡಿ 9 ಗಂಟೆ, ಇವಾಗ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಅನ್ನೋದನ್ನ ತೋರಿಸ್ತೀನಿ, ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಕೀಪ್ ಆನ್ ಸೀಯಿಂಗ್. ನಿಂಗೆ ಸ್ಕೂಲ್ಗೆ ಎಷ್ಟು ದಿನ ರಜಾ? 3 ದಿನ ಟ್ರಿಪ್ ಹೋಗ್ಬೇಕು, ಅದಕ್ಕೆ ರಜಾ ಇದ್ರೆ. ಹೌದಾ, ಹ್ಯಾಪಿನಾ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರೋದು? ಹಾಂ ಬಂದ್ರು ಮಾಮಾರು ಬಂದ್ರು. ಸೊ ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ ನೋಡೋಣ ಇವಾಗ. ನೋಡಿ ಫ್ರೆಂಡ್ಸ್, ಡ್ರೈವರ್ ಚೇಂಜ್ ಆಗಿದ್ದಾರೆ. ಇಷ್ಟೊತ್ತು ಗಂಟೆ ಇವ್ರು ಡ್ರೈವರ್ ಆಗಿದ್ರು. ಸೊ ಇವಾಗ ನಮ್ಮ ಅಣ್ಣ ಈಗ ನೋಡಿ 10 ನಿಮಿಷದಲ್ಲಿ ಹೆವಿ ಡ್ರೈವರ್ನ ಕರೆಸಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕ್ಯೂರಿಯಾಸಿಟಿ ನಾನು ಹೇಳಿಲ್ಲ, ಹೇಳ್ಬೇಡಿ. ಹಾಗೆ ಪ್ರಣೀಗ್ ಆಯ್ ಮಾಡಿಸೋ. ಪ್ರಣಿ ಆಯ್ ಆಯ್ ಬಂಗಾರ, ನನ್ನ ಮುದ್ದು ಸೊಸೆ, ನನ್ನ ಮುದ್ದು ಚೊಚ್ಚೆ ಅಮ್ಮ. ಅಕ್ಕ ಏನಾಗ್ಬೇಕು ಪಾಡಿ ನನ್ಗೆ? ನಮ್ಮ ಅತ್ತಿಗೆ, ಹೊಸ ಎಂಟ್ರಿ, ಇದುವರೆಗೂ ಯಾವತ್ತೂ ತೋರಿಸಿಲ್ಲ. ಹೊಸ ಎಂಟ್ರಿ, ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ನಮ್ಮ ಅಣ್ಣನ ಕೈಲಿ ಆಯ್ ಮಾಡಿಸ್ರಿ. ಮಾಡಿಸ್ತಾ ಇಲ್ಲ, ನೋಡ್ಕೊಂಬಿಡಿ ಇವನು. ಇವಾಗ ಟಿಫನ್ ಮಾಡಕ್ಕೆ ಒಂದು ಸ್ಟಾಪ್ ಹಾಕಿದೀವಿ. ಸೊ ಟಿಫನ್ ಮಾಡ್ಕೊಂಬಂದಿದ್ದಾರೆ ಅಲ್ವಾ ಪ್ರೇಣಿಮಾ? ಟಿಫನ್ ಮಾಡ್ಕೊಂಬಂದಿದ್ದಾರೆ. ಇವಾಗ ಟಿಫನ್ ತಿನ್ನೋದಷ್ಟೇ. ಆಲೆ ಒಬ್ರು ಇನ್ನೂ ಟಿಫನ್ನೇ ಮಾಡಿಲ್ಲ, ವಾಮಿಟ್ ಮಾಡ್ತಾರೆ. ಇದು ನಮ್ಮ ಸೊಸೆ ಮುದ್ದು. ಏನು ಟಿಫನ್ ಮಾಡ್ಕೊಂಬಂದಿದ್ಯಾ? ಬಿರಿಯಾನಿ ಅಂತ. ಇದೆಲ್ಲ ಸುಳ್ಳು ಗೈಸ್, ನಾವು ಬಿರಿಯಾನಿ ತಿನ್ನಲ್ಲ. ವೆಜ್ ಬಿರಿಯಾನಿ ಅಂದರೆ ಪಲಾವ್. ಎಲ್ಲೋದ್ರೂ ಯಾವ ಟ್ರಿಪ್ ಹೋದ್ರೂ ಬರೀ ಪಲಾವೇ ತೋರಿಸ್ತೀರಾ ಅಂತ ನೆಕ್ಸ್ಟ್ ಚೇಂಜ್ ಮಾಡೋಣ. ಬೇಗ ಹಾಕೊಡ್ರಿ, ಏನು ಕೇಳಿಸಲ್ಲ ಗೈಸ್ ಸೌಂಡಿಗೆ. ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಅದಕ್ಕೆ ಡಿಸ್ಟ್ರಿಬ್ಯೂಟರ್. ಇವಾಗ ಜಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಆನ್ ದ ವೇ ಸಿಕ್ಕಾಬಟ್ಟೆ ಕೋತಿಗಳಿದೆ. ಯಾಕಂತಂದ್ರೆ ಅಷ್ಟೊಂದು ಕೋತಿಗಳು ಏನಕ್ಕೆ ರೋಡಲ್ಲೇ ಕುತ್ಕೊಂಡಿದೆ ಅಂದ್ರೆ ಅದಕ್ಕೊಂದು ಮೇನ್ ರೀಸನ್ ಇದೆ. ಸೊ ಇವಾಗ ಯಾರೆಲ್ಲ ಇವಾಗ ಟೂರಿಸ್ಟ್ಗೆ ಹೋಗ್ತಾ ಇರ್ತೀರ ಪ್ಲೇಸಸ್ಗಳಿಗೆ ನೋಡ್ಲಿಕ್ಕೆ ಅಂತ, ಅವ್ರು ಏನು ಮಾಡ್ತಾರೆ, ಕ್ರೇಜಲ್ಲಿ ಬಾಳೆಹಣ್ಣಾಗ್ಲಿ ಅಥವಾ ಏನೋ ಒಂದು ಬೇರೆದು ತಗೊಂಡ್ ಬಂದ್ಬಿಟ್ಟು ಕೋತಿಗಳಿಗೆ ಫೀಡ್ ಮಾಡ್ತಾರೆ ರೋಡಲ್ಲೇ ನಿಲ್ಸ್ಬಿಟ್ಟು ಕಾರು. ಸೊ ನಾನು ಫೀಡ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಆ ಥರ ಫೀಡ್ ಮಾಡೋದು ತಪ್ಪು. ರೋಡಲ್ಲಿ ನಿಲ್ಸ್ಬಿಟ್ಟು ಕೋತಿಗಳನ್ನ, ಅವೆಲ್ಲ ಫುಲ್ಲು ಕೋತಿಗಳಿಗೆ ಏನು ಅರ್ಥ ಆಗುತ್ತೆ. ಇವಾಗ ಊಟ ಅಂದರೆ ಅವಕ್ಕೂ ಹೊಟ್ಟೆ ಹಸ್ದಿರುತ್ತೆ, ಬರ್ತವೆ ತಿಂತವೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಕೋತಿಗಳು ಆಲ್ಮೋಸ್ಟ್ ಆಲ್ ರೋಡಲ್ಲೇ ಇರುತ್ತೆ. ಸೊ ಯಾಕಂತಂದರೆ ಯಾರಾದರೂ ಬರ್ತಾರೆ ನಮ್ಗೆ ಇದೇ ಥರ ಫೀಡ್ ಮಾಡ್ತಾರೆ ಅಂತ. ಬಟ್ ಅದು ಎಷ್ಟು ಡೇಂಜರ್ ಅಂದರೆ ಕೋತಿಗಳ ಪ್ರಾಣದ ಮೇಲೆ ಅಷ್ಟು ಡೇಂಜರ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರು ಫಾಸ್ಟಾಗಿ ಹೋಗ್ತಿರ್ತಾರೆ ಕಾರಲ್ಲಿ, ಆಕ್ಸಿಡೆಂಟ್ ಆಗ್ಬೋದು. ನೈಟ್ ಟೈಮೆಲ್ಲ ತುಂಬ ಡೇಂಜರು. ಸೊ ಹಂಗಾಗ್ಬಿಟ್ಟು ಯಾರೂ ಕೋತಿಗಳಿಗೆ ರೋಡಲ್ಲಿ ಫೀಡ್ ಮಾಡಬೇಡಿ. ನಿಮ್ಗೆ ಅಷ್ಟೊಂದು ಎಲ್ಪ್ ಮಾಡಬೇಕು ಅನ್ನೋದಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅಥವಾ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರೆ ಖಂಡಿತ ಅವ್ರು ಫೀಡ್ ಮಾಡ್ತಾರೆ. ಯಾಕಂದರೆ ಎಲ್ಲ ಪ್ರಾಣಿಗಳ್ಗೂ ಅವರು ಫೀಡ್ ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ನನಗೆ ಇದೊಂದು ಮಾತನ್ನ ಹೇಳ್ಬೇಕು ಅನ್ಸುತ್ತೆ, ಯಾರಿಗೆಲ್ಲ ಎಲ್ಪ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಅವ್ರು ಈ ಥರ ಎಲ್ಪ್ ಮಾಡಿ. ನಾನು ಫೀಡ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಡೇಂಜರ್ ಅದು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ನೀವೇ ನೋಡಿ, ಕೋತಿಗಳಂತೂ ಕಾರಿಗೆ ಫುಲ್ ಅಡ್ಡಡ್ಡನೇ ಬರ್ತಾ ಇತ್ತು. ಯಾಕಂದರೆ ಏನಾದರೂ ತೊಗೊಂಬರ್ತಾರೆ, ಫೀಡ್ ಮಾಡ್ತಾರೆ ಅನ್ನೋದೇ ಅವ್ರ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಯಪ್ಪ, ಈ ಗಾರ್ಡ್ ಸೆಕ್ಷನಲ್ಲಿ ನಾನು ಯಾವಾಗ ವಾಮಿಟ್ ಮಾಡ್ತೀನೋ ಗೊತ್ತಿಲ್ಲ. ನಮ್ಮ ನಿತ್ಯ ಅಂತೂ ಇದಲ್ಲೇ 4ನೇ ಸಲ ವಾಮಿಟ್ ಮಾಡ್ತಾ ಇರೋದು. ನಾನು ಯಾವಾಗ ವಾಮಿಟ್ ಮಾಡ್ಕೊತೀನೋ ಗೊತ್ತಿಲ್ಲ ಗಾಯ್ಸ್. ಕಿವಿಯೆಲ್ಲ ಯಾಕೋ ಮುಚ್ಕೊಂಡೋದಂಗೆ ಆಗ್ತವೆ. ಮೈಲೇಜ್ ಇನ್ಕ್ರೀಸ್ ಆಗ್ತೈತಲ್ಲ ಅಜ್ಜಿ, ಹೆಂಗ ಅನಿಸ್ತೈತೆ ಅಜ್ಜಿ?
ಹಾ ಫುಲ್ಲು ನಿಂಗೂ ವಾಮಿಟ್ ಆಗ್ತೈತಾ ಇಲ್ವಾ? ನಾವು ಇಲ್ಲೂ ದಿವಳೆ ಕೇಳ್ತಾಳೆ ಯಾರಿಗೂ ನಿನಗೆ ಇಲ್ಲದ್ದು ಆಗ್ತೈತಾ? ನಮ್ಗೆ ಹಂಗೆ ಇದ್ರು ಆಗಲ್ಲ. ನಿನಗೆ ಆಗ್ಬೇಕು ಫಸ್ಟ್. ವಾಮಿಟ್ಗೂ ನಮಗೂ ಸಖತ್ ದೂರ. ದಿಶಾ ನಿಂಗೆ ನಮ್ದೆಲ್ಲ ಆಗ್ತಾ ಇಲ್ವಾ? ಅಣ್ಣ ಇನ್ನು ಎಷ್ಟು ಅವರ? 2 hours ಇನ್ನ ಗಾಯ್ಸ್. ನಾನು ಇನ್ನು ಹೊಗೇನಕಲ್ ಫಾಲ್ಸ್ಗೆ ಹೋಗಲ್ಲ. ಹೋದ್ರೆ 5 ಗಂಟೆಗೆ ಎದ್ದು ಹೊರಟ್ಬಿಡ್ತೀನಿ. ಆಗ್ತಿಲ್ಲ. ಬನ್ನಿ ನೇಚರ್ ತೋರಿಸ್ತೀನಿ ಹೆಂಗೈತೆ ಅಂತ. ನಿಮ್ಮನ್ನ ತೋರಿಸ್ತಿಲ್ಲ ಬಿಡಿ ನಿತ್ಯ, ಟೆನ್ಷನ್ ತಗೋಬೇಡಿ. ನಮ್ಮ ಕಾರ್ ನೋಡಿ ಗಾಯ್ಸ್ ಹೆಂಗ್ ಕಾಣಿಸ್ತಾ ಇದೆ. ಅಣ್ಣ ವಾಟರ್ ಆಯ್ತಾ ಕೊಡಿ ಇಲ್ಲಿ. ಯಪ್ಪ ತಗೊಳ್ಳಿ ವಾಟರ್. ಥೂ, ನೀರ್ ತಗೊಂಬರ್ಬೇಕು ತಾನೇ, ತಗೊಂಬಂದಿದ್ದೆಲ್ಲ ಖಾಲಿ ಮಾಡೋರು. ರೋಡ್ ಫುಲ್ ಖಾಲಿ 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 ಖಾಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ವ್ಯೂ ಅಂದರೆ ಇದು. ನಾನು ಅಲ್ಲಿ ಹೋಗ್ತಾ ಇದ್ದಾಗ ಹಂಗೆ ಗಾಡಿ ಸ್ಲೋ ಮಾಡಿದ್ರು ಪಿಕಾಕ್ ಎಷ್ಟು ಚಂದ ಹೋಗ್ತಿತ್ತು ಅಂದರೆ ತುಂಬ ಹತ್ರದಲ್ಲೇ ಇತ್ತು. ಫಾರೆಸ್ಟಲ್ಲಿ ನಮಗಿನ್ನೇನು ಕಾರ್ ಇಳಿದ್ರೆ ಸಿಕ್ಬಿಡ್ತೇನೋ ಅನ್ನೋಷ್ಟು ಹತ್ರದಲ್ಲಿತ್ತು. ಸೊ ಇನ್ನೇನು ನಿಯರ್ ಬರ್ತಾ ಇದ್ದೀವಿ ಎಲ್ಲಿಗೆ ಅಂತ ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀರಾ. ಸೊ ನಾವು ಫೈನಲಿ ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಅಂತ. ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ ಏನು ಅಂತ ನೋಡೋಣ. ಸೊ ಇದು ಕೃಷ್ಣಗಿರಿ ಡಿಸ್ಟಿಕ್ಕು. ಇವಾಗ ಅಲ್ಲಿ ಮಾತಾಡ್ಸಿದ್ರಲ್ಲ, ಸೊ ಅವ್ರು ಕೃಷ್ಣಗಿರಿ ಡಿಸ್ಟಿಕ್ ಅವರು. ಇಲ್ಲೂ ಸಹ ತೆಪ್ಪ ಇದೆ, ಬನ್ನಿ ಇಲ್ಲೂ ಬೋಟಿಂಗ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ಕರೆದ್ರು. ಇಲ್ಲ ನಾವು ಹೊಗೇನಕಲ್ ಫಾಲ್ಸ್ಗೆ ಹೋಗಿ ರಿಟರ್ನ್ ಬರ್ತಾ ನೋಡೋಣ, ಆದರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾವು ಡೈರೆಕ್ಟ್ ಹೊಗೇನಕಲ್ ಫಾಲ್ಸ್ಗೆನೇ ಹೋಗ್ತಾ ಇದ್ದೀವಿ. ನಿಜ ಫ್ರೆಂಡ್ಸ್, ಫುಲ್ಲು ರೋಡಲ್ಲೆಲ್ಲ ಗ್ರೀನರಿ ತುಂಬ ಸಕ್ಕತ್ತಾಗಿದೆ. ವ್ಯೂ ಮಾತ್ರ ತುಂಬ ಸೂಪರಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಬೆಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಫೈನಲಿ ಹೊಗೇನಕಲ್ ಫಾಲ್ಸ್ಗೆ ರೀಚ್ ಆದ್ವಿ. ಒಳಗಡೆ ಹೋಗ್ಬೇಕು, ಎಂಟ್ರಿ ಇದೆಯಾ ಹಂಗೆ ನೋಡಬೇಕು. ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ಸಿಗುತ್ತೆ. ಅಕಸ್ಮಾತ್ ಬಟ್ಟೆ ಏನಾದ್ರು ತೊಗೊಂಬಂದಿಲ್ಲ ಅಂದರೆ ಬಟ್ಟೆಗಳೆಲ್ಲ ಸಿಗುತ್ತೆ. ಅಂತೂ ಇಂತೂ ಫೈನಲಿ ಬಂದ್ರಾ? 2 ಮುತ್ತುಗಳು. ಏನಣ್ಣ ಅಣ್ಣ ಅಲ್ಲಿ ತಮಿಳಲ್ಲಿ ಹಂಗೆ ಮಾಡಿದವರು. ಹೊಗೇನಕಲ್ ನೀರು ಹೆಂಗ್ ಗೊತ್ತಾಯ್ತಾ? ದಪ್ಪ ದಪ್ಪ ಫಸ್ಟ್ನೇ ಹೆಂಗ ಅನಿಸ್ತಾಯ್ತಾ? ಸೂಪರಾ ಸೂಪರಾ. ವೆದರ್ ಅಂತೂ ಫುಲ್ಲು ಕೋಲ್ಡ್ ಇತ್ತು. ಸೊ ನಾವು ಮಾರ್ನಿಂಗ್ ಟ್ರಿಪ್ಗೆ ಹೊರಟಾಗಿಂದನೂ ಇಲ್ಲಿವರೆಗೂ ಸಹ ಸೈಕ್ಲೋನ್ ಬರ್ತಾನೆ ಇದೆ. ಕಂಟಿನ್ಯೂಸ್ ಆಗಿ ಸೈಕ್ಲೋನ್ ಬರ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಟ್ರಿಪ್ ಎಲ್ಲೂ ಪ್ಲ್ಯಾನ್ ಮಾಡಿದಾಗ ಮನೇಲಿದ್ದಾಗ ತುಂಬ ಬಿಸಿಲಿರುತ್ತೆ. ಬಟ್ ನಾವು ಈ ಥರ ಎಲ್ಲಾದರೂ ಹೊರಗಡೆ ಇಷ್ಟಪಟ್ಟು ಹೊರಟಾಗಲೇ ಸೈಕ್ಲೋನ್ ಬರುತ್ತೆ. ಅದೇನೋ ಗೊತ್ತಿಲ್ಲ. ಈ ಥರ ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೊಂದು ಕಾಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಒಂದು ಕಡೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಖುಷಿ. ಬೇಜಾರು ಏನಕ್ಕೆ ಅಂತಂದರೆ, ಸೊ ನಮ್ಮ ಮಕ್ಳನ್ನೆಲ್ಲ ಸೈಕ್ಲೋನಲ್ಲಿ ಎತ್ಕೊಂಡು ಅದು ಅವ್ರನ್ನ ಸುಧಾರಿಸ್ಕೊಂಡು ಹೋಗೋದೇ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆ ವ್ಯೂ ಪಾಯಿಂಟು ಮತ್ತು ಅಲ್ಲಿ ನೋಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವ್ದು ನೋಡ್ತೀರಾ ಯಾವ್ದು ಬಿಡ್ತೀರಾ ಅಷ್ಟು ಚೆನ್ನಾಗಿ ವ್ಯೂಸ್ ಎಲ್ಲ ಇದೆ. ಮತ್ತು ನೀರಿಂದೆ ಅಲ್ಲಿ ಫುಲ್ಲು ಫಾಲ್ಸ್ ಅಲ್ವಾ, ಹೊಗೇನಕಲ್ ಫಾಲ್ಸ್ ಅಂದರೆ ಫುಲ್ಲು ಎಲ್ಲ ನೀರಿಂದೇ ಇರುತ್ತೆ. ನೀರಿನ ಮಧ್ಯೆ ಆ ನೇಚರು ನಿಜ ನೋಡ್ಲಿಕ್ಕೆ ಮಾತ್ರ ತುಂಬ ಸೂಪರಾಗಿತ್ತು. ಆದರೆ ಒಂದೇ ಒಂದು ಕೋಇನ್ಸಿಡೆಂಟ್ ಏನು ಅಂದರೆ, ನನ್ನ ಗಂಡ ಅಪರೂಪಕ್ಕೆ ಹೊಗೇನಕಲ್ ಫಾಲ್ಸ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಫೈನಲಿ ತೋರಿಸಿದ್ರು ಹೊರಗಡೆಯಿಂದ. ಇನ್ನು 15 ದಿನ ಇಲ್ಲ. ನೀರಿನ ಫ್ಲೋ ಎಲ್ಲ ತುಂಬ ಜಾಸ್ತಿ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೇಫ್ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ಸದ್ಯಕ್ಕೆ ಯಾರು ರಿಸ್ಕ್ ತಗೊಂಡು ಟ್ರಾವೆಲ್ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಮಕ್ಕಳು ಮರಿರೋರಂತೂ ಫಸ್ಟ್ ಆಫ್ ಆಲ್ ಬರಬೇಡ್ರಿ, ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ಸೊ ವ್ಲಾಗ್ ಮಾಡೋಕ್ಕೂ ಬಿಡಲ್ಲ. ಸೊ ಯಾರಾದರೂ ಬರೋದಿದ್ರೆ ಇನ್ನೊಂದು 20 days 1 month ಆದಮೇಲೆ ಬನ್ನಿ ನೋಡಿ. ಈಗ ಇಲ್ಲಿ ಹೆಂಗೆ ಎದುರಿಸ್ಬಿಡ್ತು ಕೋತಿ. ಬಟ್ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋಕ್ಕೆ. ಬಟ್ ಏನು ಮಾಡ್ತೀರಾ, ನೀರಿನ ಫ್ಲೋ ತುಂಬ ಜಾಸ್ತಿ ಇದೆ ಅಂತ ಬಿಡ್ತಾ ಇಲ್ಲ. ಸೊ ಕಮ್ಮಿ ಆದಮೇಲೆ ಬಿಡ್ತಾರೆ ಗೈಸ್, ನೋಡ್ಕೊಂಡು ಬರ್ರಿ. ಇವಾಗ ಜಸ್ಟ್ ಊಟ ಎಲ್ಲ ಮುಗೀತು. ಸೊ ಇಲ್ಲಿ ನೀರಿನ ಇದು ಜಾಸ್ತಿ ಇರೋದ್ರಿಂದ ಬಿಡ್ತಾ ಇಲ್ಲಲ್ವಾ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ಹೊರಡ್ತಾ ಇದ್ವಿ. ಹಾಗೆ ಹೋಗ್ತಾ ಯಾವುದಾದ್ರೂ ನಿಯರ್ ಪ್ಲೇಸಸ್ಗಳಿದ್ರೆ ಕವರ್ ಮಾಡ್ಕೊಂಡು ಹೋಗೋಣ.
ಸೊ ಸ್ವಲ್ಪ ದಿನ ಆದಮೇಲೆ ಬನ್ನಿ ಎಲ್ಲ, ಯಾಕಂದರೆ ಇವಾಗ ತುಂಬ ಮಳೆ ಇರೋದ್ರಿಂದ ನೀರಿನ ಫ್ಲೋ ತುಂಬ ಜಾಸ್ತಿ ಇದೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ದಿನ ಬಿಟ್ಕೊಂಡು ಬಂದರೆ ಎಲ್ಲರಿಗೂ ಸೇಫ್. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಬೆಂಗಳೂರು ಕಡೆ ಹೊರಡೋಣ ಅಂತ ಹೊರಟ್ರೆ ಈ ರೋಡಲ್ಲಿ ನಮಗೊಂದು ದೊಡ್ಡ ಟ್ವಿಸ್ಟೇ ಎದುರಾಗುತ್ತೆ. ಯಾಕಂದರೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ, ಆ ಪ್ಲೇಸಲ್ಲಿ ಯಾರೂ ಜನಗಳೇ ಇರಲ್ಲ. ಸೊ ನನಗಂತೂ ಅದೇನೋ ಅಂತಾರಲ್ಲ, ಜೀವನೇ ಬಾಯಿಗೆ ಬಂದಂಗೆ ಅನ್ನಿಸ್ಬಿಟ್ಟು, ಒಬ್ಬರು ಜನ ಎಲ್ಲ ಏನಾದರೂ ಆದರೆ ಕೇಳೋರಿಲ್ಲ, ಮಾಡೋರಿಲ್ಲ. ಸೊ ಅಂಥ ಭಯಂಕರ ಒಂದು ಪ್ಲೇಸ್ಗೆ ಹೋಗ್ತೀವಿ. ಅದು ಯಾವ ಪ್ಲೇಸ್ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹಾಕ್ತೀನಿ. ಯಾಕಂದರೆ ಈ ವ್ಲಾಗ್ ತುಂಬ ಲೆಂತಿ ಆಗಿದೆ. ಸೊ ಹಂಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಇದೇ ಥರ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ತರ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ. ಪ್ಲೀಸ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ನ ಯಾರೂ ಮಿಸ್ ಮಾಡಬೇಡಿ, ತುಂಬ ಸೂಪರ್ಬ್ ಆಗಿರುತ್ತೆ ಮತ್ತು ಥ್ರಿಲ್ಲಿಂಗ್ ಆಗಿರುತ್ತೆ. ಏನು ಅಂತ ಮಿಸ್ ಮಾಡ್ದಲೆ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು, ಟೇಕ್ ಕೇರ್.